ನವರಾತ್ರಿಯ 3ನೇ ದಿನ ಆರಾಧಿಸೋ ಚಂದ್ರಘಂಟಾ ದೇವಿ 10 ಕೈಗಳನ್ನ ಹೊಂದಿದ್ದು ತ್ರಿಶೂಲ, ಗದೆ, ಕಮಲ, ಬಿಲ್ಲು, ಬಾಣ, ಕಮಂಡಲ, ಖಡ್ಗ ಮತ್ತು ಜಪಮಾಲೆಯನ್ನ ಹಿಡಿದಿರ್ತಾಳೆ. ಈ ದೇವಿ ಭಕ್ತರ ಕಷ್ಟ ಪರಿಹರಿಸೋಕ್ಕಾಗಿಯೇ ತನ್ನ 3ನೇ ಕಣ್ಣನ್ನ ಸದಾ ಕಾಲ ತೆರೆದಿಟ್ಟಿರ್ತಾಳೆ. ಒಂದು ದಂತಕಥೆಯ ಪ್ರಕಾರ ಒಮ್ಮೆ ದೇವತೆಗಳಿಗೂ ಅಸುರರಿಗೂ ಯುದ್ಧ ಶುರುವಾಗುತ್ತೆ. ಅಸುರರ ರಾಜ ಮಹಿಷಾಸುರನಿಗೆ ಇಂದ್ರನ ಸಿಂಹಾಸನವನ್ನ ಆಕ್ರಮಿಸಿಕೊಂಡು ಸ್ವರ್ಗವನ್ನ ಆಳುವ ಬಯಕೆ ಇರುತ್ತೆ. ಹೀಗಾಗಿ ಯುದ್ಧ ಮಾಡಿ ಗೆಲ್ಲೋ ಹಂತಕ್ಕೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ದೇವತೆಗಳ ಸ್ಥಿತಿ ಶೋಚನೀಯ. ಆವಾಗ ಎಲ್ಲಾ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಹತ್ತಿರ ಓಡಿ ಹೋಗ್ತಾರೆ. ದೇವತೆಗಳು ಹೇಳಿದ್ದನ್ನ ಕೇಳಿ ತ್ರಿಮೂರ್ತಿಗಳ ಬಾಯಿಯಿಂದ ಒಂದು ದೈವಿಕ ಶಕ್ತಿ ಹೊರಬರುತ್ತೆ. ಅದುವೇ ದೇವಿ ರೂಪ ಪಡೆದ ಚಂದ್ರಘಂಟ. ಅವಳಿಗೆ ಶಿವ ತ್ರಿಶೂಲ ಕೊಟ್ರೆ, ವಿಷ್ಣು ತನ್ನ ಚಕ್ರ, ಇಂದ್ರ ತನ್ನ ಗಂಟೆ, ಸೂರ್ಯ ತನ್ನ ಪ್ರಕಾಶವನ್ನ ಕೊಡ್ತಾನೆ. ಆ ಆಯುಧವನ್ನ ಬಳಸಿ ಚಂದ್ರಘಂಟಾ ತಾಯಿ ಮಹಿಷಾಸುರರನ್ನ ಸಂಹಾರ ಮಾಡ್ತಾಳೆ.